ಇದನ್ನ ನಾವು ಪದಚ್ಛೇದ ಅಂತ ಕರಿತೀವಿ. ಪದಚ್ಛೇದ ಅಂತಂದ್ರೆ ಬಿಡಿಸಿದಾಗ ಸ್ವ ಆತ್ಮನಿ ಇವ ಸದಾಸ್ತಿತ್ವ, ಸ್ವ ಆತ್ಮನೀಯವ ಸದಾಸ್ತಿತ್ವ ಮನೋನಶ್ಯತಿ ಯೋಗಿನಃ. ಅಂದ್ರೆ ಸೊ ಇಲ್ಲಿ ಅವರು ಕರೆಕ್ಟಾಗಿ 8 ಅಕ್ಷರ ಮಾಡಿದ್ದಾರೆ ಅಲ್ಲಿ. ಸೊ ಅನುಷ್ಠುಪ್ ಛಂದಸ್ಸಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾವು ಒಂದೊಂದು ಪಾದ ಅಂದಾಗ ಸ್ವಾತ್ಮನ್ಯೇವ ಸದಾಸ್ತಿತ್ವ ಮನೋನಶ್ಯತಿ ಯೋಗಿನಃ ವಾಸನಾನಾಂ ಕ್ಷಯಶ್ಚಾತಃ ಸ್ವಾಧ್ಯಾಸಾಪನಯಂ ಕುರು ಅಂತ ಹೀಗೆ ಓದೋದು. ಜ್ಯೋತಿಯವರೇ, ನಿಮಗೋಸ್ಕರ ಹೇಳ್ತಾ ಇರೋದು ನಾನು. ಸರ್. ಈಗ ಶ್ಲೋಕ ನಂಬರ್ 278. ತಮೋದ್ವಾಭ್ಯಾಂ ರಜಃ ಸತ್ವಾತ್ ಸತ್ವಂ ಶುದ್ಧೇನ ನಶ್ಯತಿ ತಸ್ಮಾತ್ ಸತ್ವಮವಷ್ಟಭ್ಯ ಸ್ವಾಧ್ಯಾಸಾಪನಯಂ ಕುರು. ನಿನ್ನೆ ದಿನ ಈ ಅಧ್ಯಾಸ ನಿರಾಸ ಎನ್ನುವಂತಹ ಸಬ್ಜೆಕ್ಟಲ್ಲಿ ಸೊ ಅಧ್ಯಾಸ ಅಂತಕ್ಕಂತಹದ್ದು ಇದು ಲೋಕ ವ್ಯವಹಾರ ಅಂದ್ರೆ ಸ್ವಾಭಾವಿಕ ಅಂತ ಹೇಳಿದ್ರು. ಅಂದ್ರೆ ಸಹಜವಾಗಿ ಕಾಣುವಂತಹದ್ದು, ಅಲ್ಲಿ ಯಾವುದೇ ಅಲ್ಲಿ ಮ್ಯಾಜಿಕ್ ಇರೋದಿಲ್ಲ. ಸಾಯಂಕಾಲದ ಹೊತ್ತಿನಲ್ಲಿ ಹಗ್ಗವನ್ನ ಹಾವಾಗಿ ತಿಳ್ಕೊಳ್ತಕ್ಕಂಥದ್ದು ಯಾರು ಮ್ಯಾಜಿಕ್ ಮಾಡಂಗಿಲ್ಲ. ಅಲ್ಲಿ ಮಾಯಾಶಕ್ತಿ ಏನೋ ಮ್ಯಾಜಿಕ್ ಮಾಡುತ್ತೆ ನಮಗೆ ಹಂಗೆ ಕಾಣಿಸ್ತದ, ಅದು ಭ್ರಾಂತಿಯಲ್ಲಿ ಕಾಣಿಸ್ತದ. ಇದು ಭ್ರಾಂತಿ ಅಲ್ಲ, ಇದು ಸಾಮಾನ್ಯವಾಗಿ ಕಾಮನ್ ಪೀಪಲ್ ಅಂದ್ರೆ ಎಲ್ಲರಿಗೂ ಕೂಡ ಸಹಜವಾಗಿ ಆಗುವಂತಹ ಕ್ರಿಯೆ. ಇದನ್ನ ಅರ್ಥ ಮಾಡಿಕೊಳ್ಬೇಕು ನಾವು. ಬಹಳ ಜನ ಮಾಯೆ ಅಂತಂದ್ರೆ ಗಳಿಗೆ ಅಂತ ತಿಳ್ಕೊಳ್ತಾರೆ, ಭ್ರಾಂತಿಯಲ್ಲಿ ಏನೇನೋ ಮಾಡ್ತಾರಲ್ಲ ಆ ರೀತಿಯಾಗಿ ಅಂತ ಅರ್ಥ ಮಾಡಿಕೊಳ್ತಾರೆ. ಆಗಲ್ಲ. ಈ ಸಹಜವಾಗಿರುವಂತಹ ಕ್ರಿಯೆ ಅದು ಎಲ್ಲರೂ ನಾವೇನ್ ಮಾಡಿದ್ದೀವಿ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡಿದ್ವಿ. ಆದ್ರೆ ಅದು ಸಹಜವಾಗಿದ್ರೂ ಕೂಡ ಅದು ಮಿಸ್ಟೇಕ್ಸ್ ಅದ ಅನ್ನುವಂತಹದ್ದನ್ನೇ ಅವರು ಇಂಡೈರೆಕ್ಟ್ ಆಗಿ ಇದನ್ನ ಮಾಯಾ ಅಂತ ಕರೆದಿರೋದು. ಅದನ್ನ ಈ ಮಾಯಾ ಅಂತಕ್ಕಂಥದ್ದು ಅರ್ಥ ಇಲ್ಲಿ ಆಚಾರ್ಯ ಶಂಕರರು ಅಧ್ಯಾಸ ಅಂತ ಪ್ರಯೋಗ ಮಾಡಿದ್ದಾರೆ. ಅಜ್ಞಾನ, ಅವಿದ್ಯೆ, ಮಾಯಾ, ಮಿಥ್ಯಾಜ್ಞಾನ ಇವೆಲ್ಲ ಶಬ್ದಗಳು ಅವರು ಅಂಡರ್ ದಿ ಅಧ್ಯಾಸದ ಒಳಗಡೆನೆ ತಗೊಂಡು ಬಂದಿದ್ದಾರೆ. ಅವರು ಉಪನಿಷತ್ತಿಗೆ ಭಾಷ್ಯ ಬರೆಯುವಾಗಲೂ ಕೂಡ ಅವರು ಅಜ್ಞಾನ ಅನ್ನೋಲ್ಲೆಲ್ಲೂ ಕೂಡ ಅಧ್ಯಾಸ ಅಂತಾನೆ ಅವರು ಮೆನ್ಷನ್ ಮಾಡಿದ್ದಾರೆ. ಶಂಕರ ವೇದಾಂತವನ್ನ ತಿಳ್ಕೊಳ್ಳೋರಿಗೆ ಬೇಸಿಕ್ ಒಂದು ನಾಲೆಡ್ಜ್ ಇರಬೇಕಿದು. ಸ್ವ ಆತ್ಮನೀಯವ ಸದಾಸ್ತಿತ್ವ ಮನೋನಶ್ಯತಿ ಯೋಗಿನಃ. ಯಾರು ಮನಸ್ಸನ್ನ ತನ್ನ ಆಧೀನದಲ್ಲಿ ಇಟ್ಟುಕೊಂಡು ಮನಸ್ಸನ್ನ ನಶ್ಯತೆ ಅಂದ್ರೆ ಆಧೀನಲ್ಲ, ಮನಸ್ಸನ್ನ ಅಂದ್ರೆ ಸಂಸಾರಿಕವಾದ ಮನಸ್ಸನ್ನ ಅಂದ್ರೆ ನಾನು ಸೋ ಅಂಡ್ ಸೋ ಅಂತ ಏನ್ ನಮ್ಮ ಐಡೆಂಟಿಟಿ ಅದ, ಆ ಐಡೆಂಟಿಟಿ ಎಲ್ಲವನ್ನ ನಾಶ ಮಾಡಿಕೊಂಡು ನಾನು ಆತ್ಮನೇ ಎನ್ನುವಂತಹ ಸ್ಥಿತಿಯನ್ನ ಹೊಂದಿರುವಂತಹ ಯೋಗಿಯ ಒಂದು ಉದಾಹರಣೆಯನ್ನ ಕೊಟ್ಟು ನಮಗೆ ಆರ್ಡರ್ ಮಾಡ್ತಾ ಇದ್ದಾರೆ. ನಾವು ಕೂಡ ಈ ವಾಸನಾನಾಂ ಕ್ಷಯಶ್ಚಾತಃ, ಈ ವಾಸನೆಗಳನ್ನ ನಾವು ಕೂಡ ಈ ನಾಶ ಮಾಡಿಕೊಂಡು, ಆದರೆ ಈ ವಾಸನೆಗಳಿಗೆ ನಾಶ ಮಾಡಿಕೋಬೇಕು ಅಂತಂದ್ರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಅಂತಂದ್ರೆ ಸ್ವ ಅಧ್ಯಾಸ ಅಪನಯಂ ಕುರು, ಅಂದ್ರೆ ಈ ಅಧ್ಯಾಸದ ತಪ್ಪು ಗ್ರಹಿಕೆಯಿಂದ ಉಂಟಾಗಿರ್ತಕ್ಕಂತಹ ಈ ಅಧ್ಯಾಸವನ್ನ ನೀನು ಹೋಗಲಾಡಿಸ್ಕೋ, ತೆಗೆದು ಹಾಕು ಅಂತ ನಿನ್ನೆ ಶ್ಲೋಕದಲ್ಲಿ ಹೇಳಿದ್ವಿ. ಇವತ್ತು ಇನ್ನೊಂದು ದೃಷ್ಟಿಕೋನದಿಂದ ಈ ಅಧ್ಯಾಸ ಉಂಟಾಗಿರ್ತಕ್ಕಂತಹದ್ದು ಅದನ್ನ ತೊಡೆದು ಹಾಕಬೇಕು ಅಂತ ಹೇಳಿ ತಮೋದ್ವಾಭ್ಯಾಂ ರಜಃ ಸತ್ವಾತ್ ಸತ್ವಂ ಶುದ್ಧೇನ ನಶ್ಯತಿ ಅಂತ. ಇವತ್ತಿನ ವಿಷಯ ಈ ತಮ ಮತ್ತು ರಜ ಮತ್ತು ಸತ್ವ ಮತ್ತು ಶುದ್ಧ ಸತ್ವ ಅಂತ 4 ಮಾಡಿದ್ದಾರೆ ಇದ್ರಾಗ. ಒಂದು ತಮಸ್ಸು, ಅದಾದ್ಮೇಲೆ ರಜಸ್ಸು, ಅದಾದ್ಮೇಲೆ ಸತ್ವ, ಅದಾದ್ಮೇಲೆ ಶುದ್ಧ ಸತ್ವ. ಶುದ್ಧೇನ ನಶ್ಯತಿ ತಸ್ಮಾತ್ ಸತ್ವಮವಷ್ಟಭ್ಯ. ಅಂದ್ರೆ ಯಾವಾಗ ನಾವು ಶುದ್ಧ ಸತ್ವವನ್ನ
ಅಧಿಕಗೊಳಿಸ್ತೀವಿ. ಆ ಅಧಿಕಗೊಳಿಸಿದ ಮೇಲೆ ಅವಾಗ ಏನಾಗುತ್ತೆ, ಸ್ವ ಅಧ್ಯಾಯ ಅಪನಯಂ ಕುರು ಅಂದ್ರೆ ಅವಾಗ ನಿನಗೆ ಏನಾಗುತ್ತೆ, ಸತ್ಯ ದರ್ಶನ ಆಗುತ್ತೆ, ಅವಾಗ ಅಧ್ಯಾಸ ಹೋಗುತ್ತೆ ಅಂತಂತಾರೆ ಅವರು. ನಾನು ಸ್ವಲ್ಪ ವ್ಯಾಖ್ಯಾನ ಬೇರೆ ಮಾಡಿದೆ ನಾನು, ನೋಡೋಣ ಮುಂದೆ. ಹಾಗೆ ನೋಡ್ತಾ ಈಗ ಹೀಗೆ ಮಾಡುವುದು. ಆಕ್ಚುಲಿ ಅಧ್ಯಾಸದಿಂದ ಯಾವುದು ತೋರಲ್ಪಟ್ಟಿದೆಯೋ ಈ ಸತ್ವ ರಜಸ್ಸು ತಮಸ್ಸು ಅನ್ನುವಂತಹದ್ದು, ಈಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಈ ಸತ್ವ ರಜಸ್ಸು ತಮಸ್ಸು ಮತ್ತು ತಮಸ್ಸು ರಜಸ್ಸು ಸತ್ವ ಶುದ್ಧ ಸತ್ವ ಹೀಗೆ ಒನ್ ಬೈ ಒನ್ ಸ್ಟೆಪ್ ಮುಖಾಂತರವಾಗಿ ನಾವು ಈ ಅಧ್ಯಾಸದಿಂದ ಕಾಣಿಸಿಕೊಂಡಿರ್ತಕ್ಕಂತಹ ಈ ಗುಣಾದಿಗಳನ್ನ ನಾವು ಮೀರಬೇಕು ಅಂತಂತಾರೆ ಅವರು. ಶುದ್ಧ ಸತ್ವೇನ ನಶ್ಯತಿ ಅಂದ್ರೆ ಶುದ್ಧ ಸತ್ವವನ್ನು ಉಳಿಸ್ಬೇಕು ನಾವು. ಅದಕ್ಕೆ ಅವರು ಒಂದೊಂದಾಗಿ ಎಕ್ಸಾಂಪಲ್ ಕೊಟ್ಟಂತ, ಅಂದ್ರೆ ಆ ಎಕ್ಸಾಂಪಲ್ ಅಂದ್ರೆ ಗುಣಗಳನ್ನ ಇಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ. ನಾವು ಎಲ್ಲರೂ ಕೂಡ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ನಾವೆಲ್ಲರೂ ಕೂಡ ತಮಸ್ಸಲ್ಲಿದ್ದೀವಿ, ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಡ್ರಿ. ತಮಸ್ಸಂದ್ರೆ ಏನು? ತಮಸ್ಸಂತಂದ್ರೆ ಆಲಸ್ಯ, ಜಡತ್ವ ಅಂತೇನು ಕರಿತೀವಲ್ಲ, ಇದನ್ನೆಲ್ಲ ತಮಸ್ಸು ಅಂತ. ಇಲ್ಲ, ನಾವು ಇಷ್ಟು ಏನು ಕರೆಕ್ಟಾಗಿ ಟೈಮ್ ಸರಿಯಾಗಿ ಎಲ್ಲನೂ ಕೂಡ ಕ್ಲಾಸಿಗೆ ಜಾಯ್ನ್ ಆಗಿರ್ತೀವಿ, ಕರೆಕ್ಟಾಗಿ ಕೇಳ್ತೀವಿ, ಕರೆಕ್ಟಾಗಿ ಹೇಳ್ತೀವಿ, ನಮ್ಮನಂಗೆ ನೀವು ತಾಮಸಿಕ ಅಂತ ಕರಿತೀರಿ ಅಂತ ಅನ್ಬೋದು. ಆದರೆ ನಾವು ಕೇಳುವ ವಿಷಯದಲ್ಲಿ ಬುದ್ಧಿಯ ಅಂದ್ರೆ ಇಂಟೆಲೆಕ್ಚುವಲ್ ಆಗಿ ಈಸ್ ವೆರಿ ಪರ್ಫೆಕ್ಟ್ ಆಗಿದ್ದೀವಿ. ಆದರೆ ಆ ಇಂಟೆಲೆಕ್ಚುವಲ್ ಏನು ಒಂದು ಸಬ್ಜೆಕ್ಟ್ ಇದೆಯೋ ಆ ಸಬ್ಜೆಕ್ಟನ್ನ ಥ್ರೂ ಮನ ಇಂದ್ರಿಯಗಳ ಮೂಲಕ ಸಂಸಾರ ಮಾಡುವಾಗ ನಾವು ಅದನ್ನ ತಂದುಕೊಳ್ಳಕ್ಕಾಗ್ಲಿ, ಅದನ್ನ ಅನುಷ್ಠಾನ ಮಾಡಕ್ಕಾಗ್ಲಿ ನಮಗೆ ಸದ್ಯದ ಮಟ್ಟಿಗೆ ಆಗೋದಿಲ್ಲ. ಹಿಂಗೆಳೆದಿಗಳಿಗೆ ಕೋಪ ಬಂದು ಆರ್ಗ್ಯೂ ಮಾಡ್ತಾರೆ ಯಾರ? ಇಲ್ಲ ಸರ್, ನೀವು ಆತ್ಮಬೋಧದಲ್ಲೇ ಹೇಳ್ಬಿಟ್ಟಿದ್ರಿ ಸರ್ ನಮ್ಗೆ. ಅದಕ್ಕೆ ಇದು ಚೆನ್ನಾಗಿ ನೆನಪಿಟ್ಕೋಬೇಕು ಯಾವಾಗಲೂ ಕೂಡ. ಅಂದ್ರೆ ಶಾಸ್ತ್ರ ಕೇಳಿದ್ಮೇಲೆ ನಮಗೆ ಒಂಥರದ್ದು ಅಭಿಮಾನ ಬಂದ್ಬಿಡ್ತದ. ನಮ್ಗೇನೋ ಗೊತ್ತಿದೆ, ನಾವು ತುಂಬಾ ಪರ್ಫೆಕ್ಟ್ ಅದೀವಿ ಅಂತ ಈ ತರ ಒಂದು ಶಾಸ್ತ್ರದ ಅಭಿಮಾನ ಬಂದ್ಬಿಡ್ತದ. ಬಟ್ ಆದ್ರೆ ಅದು ಪ್ರಾಕ್ಟಿಕಲ್ ಆಗಿ ಯಾವಾಗ ಗೊತ್ತಾಗುತ್ತೆ? ಸಿಚುವೇಶನ್ ಬಂದಾಗ ಗೊತ್ತಾಗತ್ತ. ಅದಕ್ಕೆ ಯಾವಾಗಲೂ ಕೂಡ ನಾನು ಇದನ್ನು ಮೆನ್ಷನ್ ಮಾಡ್ತಾನೆ ಇರ್ತೀನಿ. ನಾವು ಎಲ್ಲರೂ ಕೂಡ ಈ ಅಧ್ಯಾತ್ಮದ ವಿಚಾರದಲ್ಲಿ ನೋಡಿದಾಗ ನಾವೆಲ್ಲರೂ ತಾಮಸಿಕ ವೃತ್ತಿಯಲ್ಲಿದ್ದೀವಿ. ತಾಮಸಿಕ ವೃತ್ತಿಯಲ್ಲಿರ್ತಕ್ಕಂಥ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ನಾವು ತಾಮಸಿಕ ವೃತ್ತಿಯನ್ನ ರಜೋಗುಣದಿಂದ ತೆಗಿಬೇಕು ಅಂತಂತಾರೆ ಅವರು. ರಜೋಗುಣ ತೆಗಿಬೇಕಂತಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಒಂದಿಷ್ಟು ನಿಷ್ಠುರವಾಗಿರ್ತಕ್ಕ ಮತ್ತೆ ಏನಾನ ಹಿಂಗ್ ಶಬ್ದಗಳನ್ನ ಹಾಕಿದಗಳಿಗೆ ಏನೋ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಕೇಳ್ತು ಹೋಗಿ. ಯಾಕಂದ್ರೆ ಏನಾರು ಒಂದು ಸಂಕಲ್ಪ ತಗೊಳಕ್ಕೆ, ಏನಾರ ಒಂದು ಡಿಸಿಷನ್ ತಗೊಳಕ್ಕೆ ಭಾರಿ ಸ್ಟ್ರಾಂಗ್ ಇರ್ತದೆ ನಮ್ಮ ಮೈಂಡು. ಆಮೇಲೆ ಜೀವನ ಪೂರ್ತಿ ಒದ್ದಡಿಕಂತ ಹೋಗುತ್ತದ. ನಾವು ಮಹಾಭಾರತದಲ್ಲಿ ನೋಡ್ತೇವಲ್ವಾ, ಭೀಷ್ಮ ಏನು ಆವೇಶದಲ್ಲಿ ತಗೊಂಡ್ಬಿಟ್ಟ, ನಾನು ಜೀವನ ಪೂರ್ತಿ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಹೇಳ್ಬಿಟ್ಟು. ಬ್ರಹ್ಮಚಾರಿ ಹೇಗಿದ್ದ ಕರೆ, ಆದ್ರೆ ಜೀವನ ಸುಖಮಯವಾಗಿತ್ತ. ಒಬ್ಬ ಅಜ್ಞಾನಿಯಾಗಿರ್ತಕ್ಕಂತಹ ದುರ್ಯೋಧನೆ ಏನೇನು ಹೇಳಿದ್ರೆ ಆರ್ಡರ್ ಮಾಡಿದ್ದನ್ನು ಕೇಳಬೇಕಾಯ್ತು. ಹಾಗೆ ಗಾಂಧಾರಿ ಒಬ್ಬ ಕುರುಡನನ್ನ ಮದುವೆ ಮಾಡಿಕೊಂಡ್ಮೇಲೆ ಕುರುಡನ್ನ ಅರ್ಥ ಮಾಡಿಕೋಬೇಕಂದ್ರೆ ನಾನು ಕುರುಡಾಗಿದ್ದಾಗ್ಲೇನೆ ಅವನನ್ನ ಅರ್ಥ ಮಾಡಿಕೊಳಕ್ ಸಾಧ್ಯ ಆದದ್ದು ಬಟ್ಟೆ ಕಟ್ಟಿಕೊಂಡ್ಬಿಟ್ಲು. ಏನಾಯ್ತು? ತಂದೆನೂ ಕುರುಡ, ತಾಯಿನೂ ಕುರುಡ ಆದ್ಮೇಲೆ ಮಕ್ಕಳು ಏನಾದರೂ ಯಾಗ್ಬೇಕಂಗೆ ರಾಕ್ಷಸದೆಲ್ಲ ಬೆಳೆದ್ಬಿಟ್ರು. ಅದಕ್ಕೆ ಈ ಸಂಕಲ್ಪ ತಪ್ಪ ಏನು
ಪ್ರತಿಜ್ಞೆ ಅಂತ ಹೇಳ್ತೀವಲ್ವ, ಇವೆಲ್ಲ ಭಾರಿ ಖುಷಿ ಕೊಡ್ತಾವ ನಮ್ಮ ಈಗೋಕ್ಕ, ಏನು ಸಾಧಿಸಿದ್ದೀನಿ ಅನ್ನೋ ಥರ. ಅದಕ್ಕೆ ಇಲ್ಲಿ ಶಂಕರ ವೇದಾಂತದಲ್ಲಿ ಅಂತಹ ಯಾವ ಕೊಡಗೆ ಆಸ್ಪದ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಈಗ ತಮೋ ಪ್ರವೃತ್ತಿಯಲ್ಲಿ ಇರ್ತಕ್ಕಂಥವ್ರು, ಈ ತಮೋ ಪ್ರವೃತ್ತಿಯಲ್ಲಿ ಇರ್ತಕ್ಕಂಥವ್ರನ್ನ ನಾವೇನ್ ಮಾಡ್ಬೇಕಂದ್ರೆ ರಜೋ ಪ್ರವೃತ್ತಿಗೆ ಬರಬೇಕು ಅಂತಂತಾರೆ ಅವರು. ಅಂದ್ರೆ ಆಲಸ್ಯವನ್ನ ಕಡಿಮೆ ಮಾಡಬೇಕು. ಆಲಸ್ಯವನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಏನನ್ನ ಕೇಳ್ತೀವೋ ಅಷ್ಟನ್ನ ನಾವು ಇಟ್ಕೊಳ್ತೀವಿ. ಬಿಟ್ರೆ ಅದಕ್ಕಿಂತ ಹೆಚ್ಚಿಗೆ ನಮಗಿನ್ನೂ ರಜೋ ಪ್ರವೃತ್ತಿಗೆ ಬಂದಿಲ್ಲ. ಶಾಸ್ತ್ರವನ್ನ ಕೇಳ್ತಾ 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 ಇನ್ನೂ ಹೆಚ್ಚು ಶಾಸ್ತ್ರವನ್ನ ಸ್ಪಷ್ಟತೆ ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ಹೆಚ್ಚು ಅಧ್ಯಯನವಾಗಿರ್ತಕ್ಕಂತಹ ಒಂದು ಮನಸ್ಸನ್ನು ತಯಾರು ಮಾಡ್ಕೋಬೇಕು. ನಾವು ಅಧ್ಯಯನಶೀಲರಾಗಬೇಕು. ಅಧ್ಯಯನಶೀಲತೆ ಬೆಳೀತಾ 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 ಅವಾಗ ನ್ಯಾಚುರಲ್ ಆಗಿ ನಿಮಗೆ ಯಾವಾಗಲೂ ಕೂಡ ಸುಮ್ಮನೆ ಇದ್ರಿ ಅಂತಂದ್ರೆ ಆ ಸಂಸಾರದ ಯೋಚನೆ ಬರ್ತಿರ್ತವೆ ಜಾಸ್ತಿ. ಯಾವಾಗ ನೀವು ಅಧ್ಯಯನಶೀಲರಾದ್ರಿ ಅಂತಂದ್ರೆ ಅವಾಗ ಅದರದ್ದೇ ಥಾಟ್ಸ್ ಬರಕ್ಕೆ ಶುರುವಾಗ್ತಾವ. ಮತ್ತೆ ಥಾಟ್ಸ್ ಬಂದಾಗ ಏನಾಗುತ್ತೆ, ಇನ್ನೂ ಚೆನ್ನಾಗಿ ಓದ್ಬೇಕು, ಕೇಳಬೇಕು, ತಿಳಿಬೇಕು ಅಂತಕ್ಕಂಥದ್ದು ಜಾಸ್ತಿ ಜಾಗೃತ ಆಗತ್ತ. ಇದನ್ನೇನಂತ ಕರಿತೀರ ಅವರು? ಸೊ ರಜೋ ಪ್ರವೃತ್ತಿ ಅಂತ ಕರಿತೀರ. ಸೊ ಒಂದೇನಾದ್ರು ಒಂದು ವಾಕ್ಯವನ್ನ ಹೇಳ್ಬೇಕಂತಂದಾಗ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಅನೇಕ ಮೂಲಗಳಿಂದ ಕೋಟ್ ಮಾಡ್ತಕ್ಕಂತಹ ಒಂದು ತಾಕತ್ತು, ಅಂದ್ರೆ ಅಷ್ಟು ಅಧ್ಯಯನ ಜಾಸ್ತಿ ಆಗ್ಬೇಕು. ಅದನ್ನ ನಾವು ರಜಸ್ ಅಂತ ಕರಿತೀವಿ. ನಾವು ಅದನ್ನ ಆ ರಜಸ್ಸಲ್ಲಿ ಏನಾಗತ್ತಂದ್ರೆ ತಮಸ್ಸು ಕಡಿಮೆ ಆಗುತ್ತೆ. ಅಂದ್ರೆ ತಮಸ್ಸು ಕಡಿಮೆ ಆಗತ್ತೆ ಅಂತಂದ್ರೆ ಸೊ ಶಾಸ್ತ್ರದಲ್ಲಿ ಜಾಸ್ತಿ ಹೆಚ್ಚು ನಮ್ಮದು ಮನಸ್ಸು ಪ್ರವೃತ್ತಿ ಆಗುತ್ತೆ. ಇದು ಒಳ್ಳೆ ಬೆಳವಣಿಗೆ ಅಂತ ಕಂಡ್ರೂ ಕೂಡ ಮತ್ತೆ ಅದಕ್ಕೆ ಅಷ್ಟೇ ತರದ ವಿಘ್ನಗಳಿದಾವ. ಏನ್ ವಿಘ್ನಗಳಿದಾವ? ಯಾವಾಗ ನಾವು ತಮೋದಿಂದ ರಜಕ್ಕೆ ಬಂದ್ಬಿಡ್ತೀವಿ ಅವಾಗ ಅಹಂಕಾರ ಜಾಸ್ತಿ ಆಗಿಬಿಡ್ತದೆ ನಮ್ಮದು. ಅದೆಂತ ಅಹಂಕಾರ ಅಂತಂದ್ರೆ ಶಾಸ್ತ್ರದ ಅಹಂಕಾರ, ಬೌದ್ಧಿಕ ಅಹಂಕಾರ ಅಂತ ಕರಿತೀವಿ. ಅದಕ್ಕೆ ಆಚಾರ್ಯ ಶಂಕರರ ಹಿಂದೆ ನೋಡಿದ್ವಲ್ಲೋ ಗೋಂಡಾರಣ್ಯ ಅಂತ ಕರೆದು ಬಿಟ್ರೆ ಅದು ಆ ಕಾಡಿಗೆ ಬಿದ್ದುಬಿಟ್ಟು ಅಂದ್ರೆ ತಿರುಗಿ ನಾವು ಬರ್ಲಿಕ್ಕೆ ಭಾರಿ ಕಷ್ಟ ಆಗಿಬಿಡ್ತದೆ. ಯಾವಾಗ ನಾವು ಶಾಸ್ತ್ರವನ್ನ ಜಾಸ್ತಿ ಅಧ್ಯಯನ ಮಾಡ್ತಾ ಬರ್ತೀವಿ ಅವಾಗ ಅದ್ರ ಜೊತೆಗೆ ನಮಗೆ ನಿಧಾನವಾಗಿ ಸಾತ್ವಿಕ ಗುಣ ಬರಬೇಕು. ವಿದ್ಯಾ ವಿನಯ ಸಂಪನ್ನೆ ಅಂತ. ವಿದ್ಯೆ ಜಾಸ್ತಿ ಆದಷ್ಟು ವಿನಯ ಬರಬೇಕು. ವಿನಯ ಬರಲಾರದೆ ಬರೇ ವಿದ್ಯೆದ ಗರ್ವ ಬಂದ್ಬಿಡಿದೆ ಅಂತಂದ್ರೆ ಅದು ಕೂಡ ಪಾಪನೇ ಆಗಿಬಿಡ್ತದೆ. ಅದು ಅದಕ್ಕೆ ಗರ್ವ ಬರಬಾರದು ನಮಗ, ವಿನಯ ಬರಬೇಕು. ವಿನಯ ಬಂತಂದ್ರೆ ಏನಾಗುತ್ತೆ ಅವಾಗ ಸೊ ರಜೋಗುಣ ನಿಲ್ಲುತ್ತೆ. ವಿನಯ ಬರೆದು ಹೋಗ್ಬಿಟ್ರ ರಜೋಗುಣ ಕೂಡ ಏನಾಗತ್ತ ಅದೊಂದು ಕಾಯಿಲೆ ಆಗಿಬಿಡ್ತದೆ. ಮತ್ತೆ ಕೆಲವೊಬ್ರೆಲ್ಲ ನಾವು ನೋಡ್ತಾ ಇರ್ತೀವಿ ವಿಚಿತ್ರವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡೋದು, ವಿಚಿತ್ರವಾಗಿ ಮಾತಾಡೋದು. ಅಲ್ಲಿ ಏನಿರ್ತದ ಈಗೋ ಸ್ಟ್ರಾಂಗ್ ಆಗಿರ್ತದ. ಅವನು ಯಾವುದೋ ಮೂಲಕವಾಗಿ ನಾನು ಬುದ್ಧಿವಂತ ಅಂತ ತೋರಿಸಬೇಕು ಅಂತ ಹೇಳ್ಬಿಟ್ಟು ಪ್ರದರ್ಶನ ಇರ್ತದೆ ಅಲ್ಲಿ ಜಾಸ್ತಿ. ಅಲ್ಲಿ ಸೊ ಹಾಗಾಗಿ ಮತ್ತೆ ಪ್ರದರ್ಶನಕ್ಕೆ ಹೋದ್ವಿ ಅಂತಂದ್ರೆ ಮತ್ತೆ ಅದು ಅಜ್ಞಾನನೇ ಆಗಿಬಿಡ್ತದೆ. ಮತ್ತೆ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಅಧ್ಯಾಸನೇ ಆಗಿಬಿಡ್ತದೆ ಅದು. ಸೊ ಹಾಗಾಗಿ ನಾವು ರಜೋಗುಣವನ್ನ ಬೆಳೆಸ್ಕೊಳ್ತಾ ನಿಧಾನವಾಗಿ ಆ ರಜೋವನ್ನ ಏನ್ ಮಾಡಬೇಕು, ಸಾತ್ವಿಕವಾಗಿ ಕನ್ವರ್ಟ್ ಮಾಡಬೇಕು ಅಂತ. ಸಾತ್ವಿಕವಾಗಿ ಕನ್ವರ್ಟ್ ಮಾಡತಕ್ಕಂಥದ್ದು ಏನಂದ್ರೆ ಗೌರವಿಸ್ತಕ್ಕಂಥದ್ದು, ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು. ಯಾವುದೇ ಚಿಂತಕರಿರ್ಲಿ, ಯಾವುದೇ ದರ್ಶನ ಇರಲಿ, ಈ ವಿಚಾರಗಳು ಇರಲಿ, ಆ ವಿಚಾರವನ್ನು ಕೊಟ್ಟಿರ್ತಕ್ಕಂತಹ ಮಹನೀಯರಿರ್ಲಿ, ಎಲ್ಲರನ್ನ ರೆಸ್ಪೆಕ್ಟ್ ಆಗಿ ಕಾಣ್ತಕ್ಕಂಥದ್ದು. ಅವಾಗ ಏನಾಗುತ್ತೆ ಬರ್ತದೆ, ಶುದ್ಧೀಕರಣ ಆಗ್ತದೆ, ಫಿಲ್ಟರ್ ಆಗುತ್ತೆ ಬರ್ತದ. ಈ ಆಸುರಿ ಗುಣಗಳು ಕಡಿಮೆ ಆಗುತ್ತೆ ಬರ್ತಾವ, ಸಾತ್ವಿಕ ಗುಣಗಳು ಜಾಸ್ತಿ ಆಗುತ್ತೆ ಬರ್ತಾವ. ಅದಕ್ಕೆ
ನಮಗೆ ಬ್ಯೂಟಿಫುಲ್ ಎಕ್ಸಾಂಪಲ್ ಅಂತಂದ್ರೆ ಸೊ ಮಹಾಭಾರತನೇ. ಮಹಾಭಾರತ ನನ್ನ ಅರ್ಥದಲ್ಲಿ ದೊಡ್ಡ ಮನೋಶಾಸ್ತ್ರ ಅದು. ಈ ಅರ್ಜುನ ಇರ್ಬೋದು, ಧರ್ಮರಾಜ ಇರ್ಬೋದು, ಎಲ್ಲ ಇವರು ಒಂದು ಒಂದು ಲೆವೆಲಲ್ಲಿ ಮನೋಸ್ಥಿತಿ ಇರ್ತಕ್ಕಂಥವ್ರನ್ನ ನಿಧಾನವಾಗಿ ಕೃಷ್ಣ ಏನ್ ಮಾಡ್ತಾನೆ, ಅಲ್ಲಿಂದ ಅವ್ರನ್ನ ಮತ್ತೆ ಎತ್ತರ ಕರ್ಕೊಂಡು ಹೋಗ್ತಾನೆ. ಅವ್ರನ್ನ ಧರ್ಮ ಯಾವಾಗ ಯುದ್ಧ ಪ್ರಾರಂಭ ಶುರುವಾಗ್ತದೋ ಅವಾಗ ಅವರು ಎಲ್ಲ ಧರ್ಮಗಳನ್ನ ಏನ್ ಮಾಡಿ ಕಳಿಸ್ಬಿಡ್ತಾನೆ ಮೊದಲು ಫಸ್ಟ್. ಯಾಕಂತಂದ್ರೆ ಅವೆಲ್ಲವೂ ಕೂಡ ನಮ್ಗೆ ಅಡ್ಡಿ ಆಗ್ತವ. ಆ ಧರ್ಮಗಳೆಲ್ಲವೂ ಕೂಡ ಅಡ್ಡಿ ಆಗ್ತವ. ನಮಗೆ ಕಾರಣ ಆಗಿರ್ತಕ್ಕಂಥದ್ದು ನಮ್ಮ ಸ್ವಭಾವ. ಆ ಸ್ವಭಾವನೇ ನಮಗೆ ಅಡ್ಡಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಶಾಸ್ತ್ರ ಕೇಳ್ತಾ ನಮಗೆ ಶಾಸ್ತ್ರದ ಜ್ಞಾನದಿಂದ ನಾವು ಯಾರಿಗೇನ ಅವರಿಗೆ ಉಪದೇಶ ಮಾಡಕ್ ಹೋಗ್ಬಾರ್ದು. ಫಸ್ಟ್ ಬರೋದು ಸಮಸ್ಯೆ ಅದೇ. ಏನೇನು ಸ್ವಲ್ಪ ಗೊತ್ತೈತೆ ಅಂದ್ರೆ ಅದನ್ನ ಯಾರಿಗಾರು ಹೇಳಕ್ ಹೋಗ್ತಿರ್ತೀವಿ ನಾವು. ಸೊ ಇದು ಒಂಥರದ ಕಾಯಿಲೆ ಆಗಿಬಿಡ್ತದ ಮನುಷ್ಯನಿಗೆ. ನೀವು ನೀವು ಈ ವಿಷಯದಲ್ಲಿ ನೀವು ನನ್ನನ್ನು ಪರೀಕ್ಷೆ ಮಾಡ್ಬೋದು. ನೀವು ಸತ್ಸಂಗ ಬಿಟ್ಟ ಮೇಲೆ ಯಾವಾಗಾರ ಏನಾದ್ರೂ ಬೇರೆದ್ದೇನಾದ್ರು ನೀವು ಕೇಳಿ, ಆ ಕೇಳುವಾಗ ನೀವೇನ್ ಕೇಳ್ತಿರ್ತೀರೋ ಅದನ್ನ ಮಾತಾಡ್ತೀನಿ ಬಿಟ್ರೆ, ಶಾಸ್ತ್ರ ಕೇಳಿದ್ರೆ ಸರಿ, ಶಾಸ್ತ್ರ ಅಲ್ಲದೆ ಏನಾದ್ರು ಮಾತಾಡಿದ್ರಿ ಅಂದ್ರೆ ಅದಕ್ಕೆ ರಿಲೇಟೆಡ್ ಆಗೇ ಮಾತಾಡ್ತೀನಿ ಬಿಟ್ರೆ ನಿಮ್ಗೆ ಶಾಸ್ತ್ರ ಹೇಳಿಕಂತ ಕೊಡಂಗಲ್ಲ ನಾನು. ನೀವು ಯಾರು ಪರೀಕ್ಷೆ ಮಾಡ್ಬೋದು ನನ್ನ. ನಮಗೆ ಇದು ಭಾರಿ ದೊಡ್ಡ ಕಾಯಿಲೆ. ಇದು ಶಾಸ್ತ್ರ ತಿಳಿಯೋದು ಒಂದು ಕಾಯಿಲೆ, ಆದ್ರೆ ಆ ಶಾಸ್ತ್ರವನ್ನ ಮಾತಾಡೋದು, ಸ್ವಭಾವವನ್ನ, ವಾಗೀಂದ್ರಿಯವನ್ನ ನಿಯಂತ್ರಣ ಮಾಡೋದು ದೊಡ್ಡ ಸಮಸ್ಯೆ ಅದು ನಮಗೆ. ಅದಕ್ಕೆ ವಾಗೀಂದ್ರಿಯವನ್ನ ನಿಯಂತ್ರಣ ಮಾಡಿ ಏನನ್ನ ನಾವು ಚೆನ್ನಾಗಿ ಅನೇಕ ಕಡೆಯಿಂದ ಓದಿ ತಿಳ್ಕೊಂಡಿದ್ದೆವೋ ಆ ತಿಳ್ಕೊಂಡಿರ್ತಕ್ಕಂಥದ್ದನ್ನ ವಿಮರ್ಶೆ ಮಾಡ್ಬೇಕು. ಒಳಗಡೆಗೆ ವಿಮರ್ಶೆ ಮಾಡಿ ಅದನ್ನ ಅನುಭವ ತಂದುಕೊಳ್ತಾ ಬರ್ಬೇಕು. ಅದು ಅನುಭವ ತಂದುಕೊಂಡು ಅಂತಂದ್ರೆ ಅವಾಗ ಏನಾಗುತ್ತೆ, ಅದು ಸಾತ್ವಿಕ ಆಗುತ್ತೆ ಅಂತಾರೆ ಅವರು. ಸೊ ತಮಸ್ಸನ್ನ ರಜಸ್ಸಿನಿಂದ ಕಳಿಬೇಕು, ರಜಸ್ಸನ್ನ ಸತ್ವದಿಂದ ಕಳಿಬೇಕು ಅಂತ. ಸಾತ್ವಿಕ ಸ್ವಭಾವ ಬರಬೇಕು. ಸಾತ್ವಿಕ ಸ್ವಭಾವ ಅಂತಂದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಳ್ಳೋದು, ಮತ್ತೆ ಅದನ್ನ ಯಾರ ಮೇಲೇನೂ ಪ್ರಯೋಗ ಮಾಡೋದಿಲ್ಲ, ಯಾವಾಗ ಪ್ರಯೋಗ ಮಾಡೋದಿಲ್ಲ, ನಮ್ಮ ಮೇಲೆ ನಾವೇ ಪ್ರಯೋಗ ಮಾಡ್ತಕ್ಕಂಥದ್ದು. ಸಣ್ಣ ಪುಟ್ಟದ್ದೆಲ್ಲನೂ ಪ್ರಯೋಗಶೀಲರಾಗಬೇಕು. ಆ ಪ್ರಯೋಗಶೀಲತೆ ಏನಾಗುತ್ತದೆ, ನಮ್ಮೊಳಗಡೆ ಒಂದು ಸೃಜನಾತ್ಮಕವಾಗಿರ್ತಕ್ಕಂತಹ ಒಂದು ಶಕ್ತಿ ಜಾಗೃತ ಆಗುತ್ತೆ ಹೋಗ್ತದೆ ಒಳಗಡೆಗೆ. ಆ ಸೃಜನಾತ್ಮಕ ಅಂತಂದ್ರೆ ಒಂದು ಹೊಸ ಥಾಟ್ಸು, ಹೊಸ ವಿಚಾರ, ಅದನ್ನ ಗ್ರಹಿಸುವಂತಹ ಸೂಕ್ಷ್ಮತೆ, ಇದೆಲ್ಲ ನಮ್ಮೊಳಗಡೆಗೆ ಬೆಳೀತಾ ಬರ್ತದೆ. ಒಂದು ಏನಾದ್ರು ಸ್ಟೇಟ್ಮೆಂಟ್ ಇದ್ರೆ ಅದನ್ನ ಶಾಸ್ತ್ರದಲ್ಲಿ ಅದು ಹೀಗೆ ಹೇಳಿದ್ದಾರೆ ಅಂತ ಅಷ್ಟು ಎಕ್ಯುರೇಟ್ ಆಗಿ ಅದನ್ನ ಶೋಧಿಸುವಂತಹ ಒಂದು ಮೇಧಾಶಕ್ತಿ. ಇವೆಲ್ಲ ಕ್ವಾಲಿಟಿಗಳು ಏನ್ ಬರ್ತಾವ, ಇವೆಲ್ಲ ಏನಾಗ್ತಾವ ಅಂತಂದ್ರೆ ನಮ್ಮೊಳಗಡೆಗೆ ಒಂದು ಸತ್ವಗುಣವನ್ನ ವೃದ್ಧಿ ಮಾಡ್ತಾವ. ಈ ಸತ್ವಗುಣ ವೃದ್ಧಿ ಆದ್ಮೇಲೆ ಅವಾಗ ವಿಶುದ್ಧ ಸತ್ವ ಅಂತ ಕರೀತಾರೆ, ಮತ್ತೆ ಶುದ್ಧ ಸತ್ವ ಅಂತ ಮತ್ತೆ ಶುದ್ಧ ಸತ್ವ ಅಂತಂದ್ರೆ ಅರ್ಥ ಏನಂತಂದ್ರೆ ಆ ಜ್ಞಾನದ ಬೆಳಕಿನಲ್ಲಿ ನಮಗೆ ನಾವೇನ್ ಮಾಡಿದ್ದೆವೋ ಅಜ್ಞಾನ ಕಾಲದಲ್ಲಿ ಅದೆಲ್ಲ ಚೆನ್ನಾಗಿ ನಮಗೆ ಬಿಡಿಸಿ ತೋರಿಸ್ತದ. ಈಗ ಗೊತ್ತಾಗಲ್ಲ ನಮಗೆಲ್ಲ ಅದು ಮಿಕ್ಸ್ ಆಗಿರೋದ್ರಿಂದ ನಾವು ಸರಿ ಅಂತ ಅನಿಸ್ತದ. ಯಾವಾಗ ನಮ್ಮ ಮನಸ್ಸು ಶುದ್ಧ ಸತ್ವಕ್ಕೆ ಹೋಗುತ್ತೆ, ಶುದ್ಧ ಸತ್ವಕ್ಕೆ ಹೋದಾಗ ಅವಾಗ ಅಜ್ಞಾನ ಕಾಲದಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಕಾರ್ಯಗಳು ಆ ಹಂಸಕ್ಷೀರ ನ್ಯಾಯ ಅಂತ ಕರಿತೀವಲ್ವ, ಆ ರೀತಿಯಾಗಿ ನಮ್ಮೊಳಗಡೆಗೆ ನಾವೇ ಅದನ್ನ ಕರೆಕ್ಷನ್ ಮಾಡಿಕೊಳ್ಳಕ ಸಾಧ್ಯತೆ ಬರ್ತದೆ. ಇದನ್ನ ಶುದ್ಧ ಸತ್ವ ಅಂತ ಕರೀತಾರೆ.
ಈ ಶುದ್ಧ ಸತ್ವಕ್ಕೆ ಬಂದಾಗ ಆವಾಗ ನಾವು ಈ ಅನಾದಿ ಏನು ದುರ್ವಾಸನೆಯ ಅಂದ್ರೆ ಈ ಗತಕಾಲದಲ್ಲಿ ಮಾಡಿರ್ತಕ್ಕಂತಹದ್ದು ಏನಿದೆಯೋ ಇದೆಲ್ಲನೂ ಕೂಡ ಒಂದೊಂದೇ ಅದೆಂತಷ್ಟು ಎಷ್ಟೇ ಸ್ಟ್ರಾಂಗ್ ಇರ್ತಕ್ಕಂಥದ್ದು. ನಾವು ಅಜ್ಞಾನ ಕಾಲದಲ್ಲಿ ಮಾಡಿರ್ತಕ್ಕಂಥ ನಿರ್ಣಯ ಇರ್ಬೋದು, ಅಜ್ಞಾನ ಕಾಲದಲ್ಲಿ ಮಾಡಿರ್ತಕ್ಕಂತಹ ಒಂದು ಏನು ಜವಾಬ್ದಾರಿ ಇರ್ಬೋದು, ಯಾವುದೇ ಇರಲಿ ಅದೆಲ್ಲ ನಗಣ್ಯ ಆಗಿಬಿಡ್ತದ. ನಗಣ್ಯ ಅಂದ್ರೆ ಗಣನೆಗೆ ಬರ್ದಂಗೆ ಆಗಿಬಿಡ್ತದ. ಆವಾಗ ನಮಗೆ ಗೊತ್ತಾಗತ್ತೆ, ಓಹೋ ಇದು ಬೈ ಮಿಸ್ಟೇಕ್ ಆಗಿ ನಾವು ಮಾಡಿಕೊಂಡಿರ್ತಕ್ಕಂಥ ತಪ್ಪು ಅಂತ ಗೊತ್ತಾಗತ್ತೆ. ತಪ್ಪು ಯಾರು ತೋರ್ಸಕ್ ಬರಂಗಿಲ್ಲ ನಮಗೆ. ಸಾಮಾನ್ಯವಾಗಿ ಹೊರಗಡೆಗೆ ಲೋಕದಲ್ಲಿ ಸಣ್ಣ ಪುಟ್ಟು ಕೆಲಸ ಕಾರ್ಯಗಳು ಅದು ಇದು ಮಾಡುವಾಗ ತಪ್ಪುಗಳು ಸರಿಯಾಗ್ತವ. ಆದರೆ ಯಾವಾಗ ನಾವು ಈ ಅಧ್ಯಾತ್ಮದಲ್ಲಿ ಬೆಳೀತಾ ಹೋಗ್ತೀವಿ, ಹೊರಗಿನವ್ರು ಯಾರು ತಪ್ಪು ತೋರ್ಸಕ್ ಬರಂಗಿಲ್ಲ ನಮಗೆ ಒಂದು ಹಂತದ ತನಕ. ಅದಾದ್ಮೇಲೆ ನಮ್ಮ ತಪ್ಪುಗಳನ್ನ ತೋರ್ಸಕ್ ಸಾಧ್ಯ ಆಗಿಲ್ಲ. ಯಾಕಂದ್ರೆ ನಮ್ಮ ಹತ್ರ ವಿದ್ಯೆದ ಬಲ ಇರ್ತದಲ್ಲ, ಅದನ್ನು ಪ್ರತಿಪಾದನೆ ಮಾಡಿ ನಮ್ದೇ ಸರಿ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಅಷ್ಟು ಶಕ್ತಿ ಬಂದಿರ್ತದೆ. ಆ ಕಾರಣದಿಂದ ಅಲ್ಲಿ ನಮಗೆ ಯಾರು ಇರೋದಿಲ್ಲ. ಅಲ್ಲಿ ಅದು ಅಂತರಂಗದ ಅಲ್ಲಿ ನಮ್ಮ ಹೃದಯದಲ್ಲಿ ಇರ್ತಕ್ಕಂತಹದ್ದು ಒಂದು ಸ್ಥಿತಿ. ಅಲ್ಲಿ ಆ ಸ್ಥಿತಿಯಲ್ಲಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಏನಂತಂದ್ರೆ, ನಾವು ರಜೋದಿಂದ ಸಾತ್ವಿಕಕ್ಕೆ ಬಂದಾಗ ಏನು ಒಂದು ಒಳ್ಳೆಯ ಗುಣಗಳನ್ನ ನಾವು ಬೆಳೆಸ್ಕೊಂಡಿರ್ತೀವಲ್ವಾ, ಆ ಗುಣಗಳ ಪುಣ್ಯದಿಂದ ಏನಾಗತ್ತೆ, ನಮಗೆ ಈಗೋ ಬರೋ ಬದಲು ಅಲ್ಲೇನಾಗತ್ತೆ ಅಂತಂದ್ರೆ ಅದು ಈಗೋ ಮರ್ಜಾಗಿ ಅಲ್ಲಿ ಜ್ಞಾನ ವೃದ್ಧಿ ಆಗತ್ತೆ. ಈ ಶುದ್ಧ ಸತ್ವವನ್ನ ಶಾಸ್ತ್ರಗಳಲ್ಲಿ ವಿಜ್ಞಾನಮಯ ಕೋಶ ಅಂತ ಕರೀತಾರ. ವಿಜ್ಞಾನಮಯ ಕೋಶಕ್ಕೆ ಬಂದಾಗ ಅವನಿಗೆ ಅನಾದಿ ಕಾಲದ ಎಲ್ಲ ಅನುಭವಗಳು ಗಮನಕ್ಕೆ ಬರ್ತವೆ ಅಂತ. ಮತ್ತೆ ಭವಿಷ್ಯತ್ ಕಾಲದ ತನ್ನ ಗುರಿ ಕೂಡ ಅವನಿಗೆ ಸ್ಪಷ್ಟವಾಗಿ ಕಾಣಿಸ್ತದ. ತಾನು ಅನಾದಿ ಕಾಲದಲ್ಲಿ ಮಾಡಿಕೊಂಡು ಬಂದಿರತಕ್ಕಂತಹ ಎಲ್ಲ ಮಿಸ್ಟೇಕ್ಸ್ ಕೂಡ ಗೊತ್ತಾಗುತ್ತೆ ಅವನಿಗೆ. ಮತ್ತೆ ಅಲ್ಲಿಂದ ಅವನಿಗೆ ತನ್ನ ದಾರಿ ಕೂಡ ಸ್ಪಷ್ಟತೆ ಗೊತ್ತಾಗತ್ತ. ಇದು ಯಾವುದರಿಂದ ಆಗುತ್ತೆ ಅಂದ್ರೆ ಶುದ್ಧ ಸತ್ವದಿಂದ ಆಗುತ್ತೆ. ಆ ಶುದ್ಧ ಸತ್ವದಲ್ಲಿ ಅವಾಗ ಅಧ್ಯಾಸ ಏನಾಗುತ್ತೆ, ನಿರಸನ ಆಗುತ್ತೆ. ಅಧ್ಯಾಸ ಹೊರಟೋಗ್ಬಿಡ್ತದೆ ನಮಗೆ. ಆ ಕಾರಣದಿಂದ ನಾವು ಸತ್ವದಿಂದ ತಮಸ್ಸು ಪ್ರವೃತ್ತಿಯಿಂದ ರಜೋ ಪ್ರವೃತ್ತಿಗೆ ಬರಬೇಕು, ರಜೋ ಪ್ರವೃತ್ತಿಯಿಂದ ಸಾತ್ವಿಕಕ್ಕೆ ಬರಬೇಕು, ಸಾತ್ವಿಕದಿಂದ ಶುದ್ಧ ಸಾತ್ವಿಕಕ್ಕೆ ಬರಬೇಕು. ಶುದ್ಧ ಸಾತ್ವಿಕಕ್ಕೆ ಬಂದಾಗ ನಮ್ಮ ಮನಸ್ಸು ಸಂಪೂರ್ಣವಾಗಿ ಫಿಲ್ಟರ್ ಮಾಡಿರ್ತಕ್ಕಂತಹ ಶುದ್ಧ ಮನಸ್ಸಾಗುತ್ತೆ. ಅಂತಹ ಮನಸ್ಸಿನಲ್ಲಿ ಈ ಅಧ್ಯಾಸದ ಪ್ರಕ್ರಿಯೆ ಏನು ಮಿಸ್ಟೇಕ್ಸ್ ಅಂತಕ್ಕಂಥ ಚೆನ್ನಾಗಿ ಗೊತ್ತಾಗಿ ಆವಾಗ ಯಾವಾಗ ನಾವು ಅಧ್ಯಾಸವನ್ನ ಕಳ್ಕೊಳ್ತೀವಿ ಆವಾಗ ನಮ್ಮ ಸ್ವರೂಪ ಸ್ಪಷ್ಟವಾಗಿ ನಮಗೆ ದರ್ಶನವಾಗುತ್ತೆ. ಇರ್ತಕ್ಕಂಥದ್ದು ಅಡ್ಡಿ ಅಧ್ಯಾಸದಿಂದ ಅಂತ. ಈಗ ಅದನ್ನ ಪುಷ್ಟಿ ಮಾಡಕ್ಕೋಸ್ಕರ ಸಲುವಾಗಿ ಪ್ರಾರಬ್ಧಂ ಪುಷ್ಯತಿ ವಪುಹು ಇತಿ ನಿಶ್ಚಿತ್ಯ ನಿಶ್ಚಲಃ ಧೈರ್ಯಂ ಆಲಂಬ್ಯ ಯತ್ನೇನ ಸ್ವಾಧ್ಯಾಸಾಪನಯಂ ಕುರು. ಪ್ರಾರಬ್ಧಂ ಪುಷ್ಯತಿ ವಪುಹು ಇತಿ ನಿಶ್ಚಿತ್ಯ ನಿಶ್ಚಲಃ. ಭಾರಿ ಈ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ಇದರ ಕೊಟ್ಟಿದ್ದಾರೆ. ನಮಗೆ ಮನುಷ್ಯನಿಗೆ ಏನು, ಯಾವಾಗಲೂ ಕೂಡ ಮನುಷ್ಯನಿಗೆ ನಾವು ಯಾವಾಗಲೂ ಓದಿಕೊಂತ ಕುಂತ್ಕೊಂಡು ಅಂತಂದ್ರೆ, ಆತ್ಮಚಿಂತನೆ ಮಾಡಿಕೊಂತ ಕುಂತ್ಕೊಂಡು ಅಂದ್ರೆ ನಮ್ಮ ಜೀವನ ನಡೆಯೋದು ಹೇಗೆ ಅಂತ ನಮಗೆಲ್ಲರಿಗೂ ಇರ್ತಕ್ಕಂಥ ಸಮಸ್ಯೆ. ಅದಕ್ಕೆ ಇಲ್ಲಿ ಶಂಕರರು ಸ್ಪಷ್ಟವಾಗಿ ನಮಗೆ ಆದೇಶ ಕೊಡ್ತಾರೆ ಏನಂತಂದ್ರೆ, ಪ್ರಾರಬ್ಧದಿಂದ ಈ ಶರೀರ ಬಂದಿದೆ ಅನ್ನುವಂತಹದ್ದು ಈಗ ಆಲ್ರೆಡಿ ನಮಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಯಾಕಂತಂದ್ರೆ ಈ ರೂಪ ಇರ್ಬೋದು,
ನಾನು ಹೆಣ್ಣಂತನಾಗ್ಲಿ, ನಾನು ಗಂಡು ಅಂತನಾಗ್ಲಿ, ನಾನು ಇಂಥವ್ರ ತಂದೆ ತಾಯಿ ಮಗನಾಗನೋ ಮಗಳಾಗಂತನಾಗ್ಲಿ, ಇಂಥ ಕುಲ ಅಂತನಾಗ್ಲಿ, ಮತ್ತೆ ಇಂಥ ಗಂಡಂತನಾಗ್ಲಿ, ಇಂಥ ಹೆಂಡತಿ ಅಂತನಾಗ್ಲಿ, ಇಂಥ ಮಕ್ಕಳಂತನಾಗ್ಲಿ, ಇವು ಎಲ್ಲವೂ ಕೂಡ ನಮ್ಮ ಬುದ್ಧಿಯಿಂದ ನಾವು ನಿರ್ಣಯ ಮಾಡಿಕೊಂಡಿರ್ತಕ್ಕಂಥವು ಅಲ್ಲ. ಇವು ನಮ್ಮನ್ನ ನಡೆಸುವಂತಹ ನಮ್ಮ ಸ್ವಭಾವ ಏನದಲ್ಲ, ಮತ್ತೆ ಅಂದ್ರೆ ಯಾರ ಬೇರೆಯವರದ್ದಲ್ಲ, ನಮ್ಮ ಸ್ವಭಾವನೆ ಅಂತಂತೀರ. ನಮ್ಮ ಸ್ವಭಾವ ಅಂದ್ರೆ ಅದು ಪ್ರಾರಬ್ಧ, ನಮ್ಮ ಸಂಚಿತ ಕರ್ಮ ಇದೆಲ್ಲವನ್ನ ನಿಶ್ಚಯ ಮಾಡುತ್ತೆ ಅಂತ. ಮತ್ತೆ ಇಷ್ಟೆಲ್ಲ ನಿಶ್ಚಯ ಮಾಡಿರ್ತಕ್ಕಂಥ ಸಂಚಿತ ಕರ್ಮ ಇಲ್ಲಿ ಆಚಾರ್ಯ ಶಂಕರರು ಸ್ಪಷ್ಟವಾಗಿ ಹೇಳ್ತಾರೆ, ಆ ಪ್ರಾರಬ್ಧ ಕರ್ಮ ಶರೀರವನ್ನ ಪೋಷಣೆ ಮಾಡುತ್ತೆ. ಅಂದ್ರೆ ಈ ಶರೀರ ಅವಸಾನ ಆಗೋ ತನಕನೂ ಕೂಡ ಇದಕ್ಕೆ ಎಂತ ಊಟ ಬೇಕು, ಎಂತ ಬಟ್ಟೆ ಬೇಕು, ಎಲ್ಲಿ ಇರಬೇಕು ಅಂತಕ್ಕಂಥದ್ದು. ಸೊ ಎವ್ರಿಥಿಂಗ್ ಈಸ್ ಆಲ್ರೆಡಿ ರೆಡಿ ಇರ್ತದೆ ಅಂತ ನೀವು ಅನ್ಕೋಬಹುದು. ಇಲ್ಲ, ಈಗ ನಮ್ಗೆ ಅಲ್ಲಿ ಆ ಮನೆಗೆ ಇರ್ಬೇಕಂತ ಅಪೇಕ್ಷೆ ಅದ, ಮತ್ತೆ ನಮ್ದು ಪ್ರಾರಬ್ಧಗೆ ಎಲ್ಲಿ ನಮ್ಗೀಗ ಅಲ್ಲಿರ್ಬೇಕಂತದಲ್ವಾ ಅಂತ ಹಿಂಗೆ ಯೋಚನೆ ಮಾಡ್ತೀವಿ ನಾವು. ಆದರೆ ಅದು ಯೋಚನೆ ಬಂದಿರತಕ್ಕಂಥದ್ದು ಕಾನ್ಸಿಯಸ್ ಮೈಂಡ್ನಿಂದ, ಪ್ರಾರಬ್ಧದಿಂದಲ್ಲ. ಇವಾಗೇನದಿರೋ ಅದು ಪ್ರಾರಬ್ಧದಿಂದ ಇರ್ತಕ್ಕಂಥದ್ದು. ಇವಾಗೇನು ಯೋಚನೆ ಮಾಡ್ತಿರಲ್ಲ, ಈ ಯೋಚನೆ ಅದು ಮತ್ತೆ ಮುಂದೆ ಫೀಲ್ಡ್ ಆಗ್ತಕ್ಕಂಥದ್ದು. ಆದ್ರೆ ನಮಗೆ ಅದು ಗೊತ್ತಿಲ್ಲ. ಅದು ಈಗ ಅಪ್ಲಿಕೇಶನ್ ಹಾಕಿದ್ಮೇಲೆ ಅದು ಯಾವಾಗ ಶಾಂಕ್ಷನ್ ಆಗುತ್ತೆ ಅಂತೇಳಿ. ಆ ಕುಂತಿಗೆ ದುರ್ವಾಸ ಮುನಿ ಆಶೀರ್ವಾದ ಮಾಡಿದ, ಮಂತ್ರಗಳನ್ನು ಕೊಟ್ಟ. ಯಾವಾಗ ಅವಶ್ಯಕತೆ ಬರುತ್ತೆ ಅವಾಗ ಆ ಮಂತ್ರಗಳ ಉಪಾಸನೆ ಮಾಡಿದೆ ಅಂದ್ರೆ ಫಲ ಸಿಗುತ್ತೆ ನಿನಗ ಅಂತ. ಆದ್ರೆ ಅವಳು ಏನ್ ಮಾಡಿದ್ಲು, ಇನ್ನು ಚಿಕ್ಕ ಹುಡುಗಿಯಾಗಿರೋದ್ರಿಂದ ಚೇಷ್ಟೆಗೋಸ್ಕರ ಒಂದು ಮಂತ್ರವನ್ನ ಪ್ರಯೋಗ ಮಾಡಿಬಿಟ್ಲು. ಪ್ರಾರಬ್ಧದಿಂದ ಏನಾಯ್ತದು, ಆ ಮಂತ್ರದ ಪರಿಣಾಮದಿಂದ ಒಂದು ಘನತರವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನ, ತತ್ವವನ್ನು ಕಳ್ಕೊಂಡ್ಬಿಟ್ಲು. ಅಂತ ಗ್ರೇಟ್ ಶೂರ್ನ ಕಳ್ಕೊಂಡ್ಬಿಟ್ಲು. ಇದರಿಂದ ಏನ್ ಗೊತ್ತಾಗುತ್ತೆ ನಮಗಂತಂದ್ರೆ, ನಾವು ಇವತ್ತೇನು ನಾವು ಎಲ್ಲ ಭೋಗಿಸ್ತಾ ಇದ್ದೀವಿ, ಈ ಭೋಗಿಸುವಂತಹದ್ದು ಪೂರ್ವದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯದ ಫಲದಿಂದ. ಈಗ ಏನು ನಾವು ಚಿಂತನೆ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ, ಇವೆಲ್ಲವೂ ಕೂಡ ಮತ್ತೆ ಮುಂದಿನ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಫಲವನ್ನ ಕೊಡ್ತಕ್ಕಂಥದ್ದು. ಈಗ ನೋಡಿ, ಈಗ 45-50 ವರ್ಷ ಆಗದಂತ ಇಟ್ಕೊಳ್ಳಿ. ಈಗ ನೋಡಿ, ಏನ್ ನಿಮ್ಗೆ ಬಹಳ ಅಂತಂದ್ರೆ, ಒಂದು 25 ವರ್ಷದಲ್ಲಿ ಏನು 20-25 ವರ್ಷದಲ್ಲಿ ಏನೋ ಒಂದು ಹಸಿವಾಗ್ತಾ ಇತ್ತು, ಊಟ ಮಾಡ್ತಿದ್ರಿ, ಅಷ್ಟು ಊಟ ಮಾಡಕ್ಕಾಗಲ್ಲ ನಿಮ್ಗೆ. ಆಮೇಲೆ 60ಕ್ಕೆ ಬರೋದ್ರೊಳಗಡೆ ಆಲ್ಮೋಸ್ಟ್ ಎಲ್ಲ ಇಂದ್ರಿಯಗಳ ಸಾಮರ್ಥ್ಯತೆ ಕಡಿಮೆ ಆಗ್ತಾ ಬರ್ತದ. ಶರೀರ ಪೋಷಣೆಗೆ ಮಾತ್ರ ಊಟ ಮಾಡ್ತಾ ಹೋಗ್ತೀವಿ, ಆದ್ರೆ ಸಂಪಾದನೆ ಜಾಸ್ತಿ ಇರ್ತದ, ಅರ್ನಿಂಗ್ ಜಾಸ್ತಿ ಇರ್ತದೆ ಅಲ್ವಾ. ಆದ್ರೆ ಖರ್ಚು ಕಡಿಮೆ ಆಗಿರ್ತದ. ಅವಾಗ ಏನಾಗ್ತಾ ಹೋಗ್ತದೆ, ಅದು ನೆಕ್ಸ್ಟ್ ಇದಕ್ಕೆ ಫೀಲ್ಡ್ ಆಗ್ತಾ ಹೋಗ್ತದೆ ಅಂತ ಕರ್ಮ ಸಿದ್ಧಾಂತದಲ್ಲಿ ಮನೋಶಾಸ್ತ್ರದವರು ತಮಗೆ ಹೆಂಗೋ ತೋಚಿದಂಗ ಒಬ್ಬೊಬ್ಬರು ಒಂದು ರೀತಿ ಹೇಳಿದ್ದಾರೆ ಈ ಕರ್ಮ ಸಿದ್ಧಾಂತವನ್ನು ಹೇಳುವಾಗ. ಹಾಗಾಗಿ ಇಲ್ಲಿ ನಮಗೆ ಶಂಕರರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು ಶರೀರವನ್ನ ಇವತ್ತೇನು ನಾವು ಆಧ್ಯಾತ್ಮಿಕ ಚಿಂತನೆ ಮಾಡಿದ್ವಿ ಅಂತಂದ್ರೆ, ನಮಗೆ ಊಟ ಕೊಡೋರು ಯಾರು, ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ನೀಡೋರು ಯಾರು ಅಂತ ಹಿಂಗೆ ಯೋಚನೆ ಮಾಡಿದ್ವಿ ಅಂತಂದ್ರೆ, ಅದಕ್ಕೆ ಶಂಕರರು ಒಂದಿಷ್ಟು ಎಲ್ಲಾರ ಒಂದು ಕಡೆ ನಮಗೆ ಡೌಟ್ ಇತ್ತಂದ್ರೆ ಅದನ್ನು ತೆಗಿಲಿಕ್ಕೋಸ್ಕರ ಏನು ವರಿ ಮಾಡಬೇಡಿ, ಪ್ರಾರಬ್ಧದ ಏನು ಪುಣ್ಯ ಇರ್ತದಲ್ವಾ, ಅದು ಈ ಶರೀರ ಇರೋ ತನಕ ಆ ಪ್ರಾರಬ್ಧ ಪುಣ್ಯ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ, ಡೋಂಟ್ ವರಿ ಅಂತ. ಅದಕ್ಕೆ ನಿಶ್ಚಿತ ನಿಶ್ಚಲ ಅಂದ್ರೆ ಈ ವಿಷಯದಲ್ಲಿ ಸ್ಪಷ್ಟತೆ ಬರ್ಬೇಕಂತಾರೆ ಅವರು.
ಇದು ಕಷ್ಟ ಅಲ್ವ, ನಮಗೆ ಬರ್ಲಿಕ್ಕೆ ಕಷ್ಟ ಅಂತ ಅನಿಸುತ್ತೆ. ಯಾಕಂದ್ರೆ ನಾವು ನಮ್ಮ ಪ್ರಯತ್ನದಲ್ಲಿರ್ತೀವಿ. ನಾನು ಸುಮ್ಮನೆ ಕೂತ್ಕೊಂಡ್ರೆ ಊಟ ಸಿಗುತ್ತಾ ಅನ್ನುವಂಥ ಥಿಯರಿಲೇ ಇದೀವಿ ನಾವು. ಬಟ್ ಇದನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ ಕೆಲವೊಬ್ರು. ಸೊ ಅವೆಲ್ಲ ಕತೆ ಥರ ಆಗ್ತವೆ. ನಮಗೆ ಒಂದ್ಸಲ ಸಂದರ್ಭ ಬಂದಾಗ ಮೇ ಬಿ ಇವೆಲ್ಲ ನಿಶ್ಚಯ ಆಗ್ಬೋದೇನು. ಸೊ ಆದರೂ ಕೂಡ ನಮಗೆ ಈ ಒಂದು ಶ್ಲೋಕ ಮಾಡುವಾಗ ಶಂಕರರೊಂದು ನಮಗೆ ಒಂದು ಧೈರ್ಯದ ಮಾತನ್ನು ಹೇಳ್ತಾರೆ. ಶರೀರ ಇರೋ ತನಕ ಶರೀರದ ಬಗ್ಗೆ ನೀನು ಅಷ್ಟೊಂದು ಯೋಚನೆ ಮಾಡೋದು ಬೇಡ. ಅದಕ್ಕೆ ನಿಶ್ಚಲನಾಗಿ ಧೈರ್ಯಂ ಆಲಂಬೆ ಯತ್ನೇನ, ಧೈರ್ಯದಿಂದ ಏನ್ ಮಾಡು, ಈ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಏನಿದೆಯಲ್ವಾ, ತಪ್ಪು ಅಭಿಪ್ರಾಯದಿಂದ ತುಂಬಿರ್ತಕ್ಕಂಥದ್ದು ಜೀವನದ ಗತಿ ಇದೆಯಲ್ವಾ, ಇದನ್ನ ತೆಗಿಲಿಕ್ಕೆ ಏನ್ ಮಾಡಿದನ ಸ್ವ ಅಧ್ಯಾಸ ಆಪನಯಂ ಕುರು. ಈ ಅತ್ಯಂತ ಧೈರ್ಯಂ ಆಲಂಬೆ ಯತ್ನೇನ, ಧೈರ್ಯವನ್ನ ಆಲಂಬನೆ ಅಂದ್ರೆ ಅದನ್ನ ಒಂದು ಆಯುಧವನ್ನಾಗಿ ಮಾಡಿಕೊಂಡು ಯತ್ನ. ಯಾಕಂದ್ರೆ ನಮ್ಗೆ ಧೈರ್ಯ ಇಲ್ದ ಹೋಗ್ಬಿಟ್ರೆ ಯತ್ನ ಮಾಡಕ್ ಬರಂಗಿಲ್ಲ. ಯತ್ನ ಅಂದ್ರೆ ಪ್ರಯತ್ನ ಅಂತ. ಒಳಗಡೆಗೆ ಧೈರ್ಯ ಇತ್ತಂದ್ರೆ ಅವಾಗ ಪ್ರಯತ್ನ ಸ್ಟ್ರಾಂಗ್ ಆಗಿರ್ತದ. ಒಳಗಡೆ ಧೈರ್ಯ ಇಲ್ದಿದ್ರೆ ಪ್ರಯತ್ನ ಕಡಿಮೆ ಆಗ್ತದೆ ನಮ್ಗೆ. ಸೊ ಹಾಗಾಗಿ ಈ ಜೀವನದ ಬಗ್ಗೆ ಹೆಚ್ಚು, ಇದರ ಒಟ್ಟಾರೆ ಅರ್ಥ ಏನಂತಂದ್ರೆ, ಈಗಿರೋ ಜೀವನದ ಬಗ್ಗೆ ಹೆಚ್ಚು ಯೋಚನೆ ಮಾಡಕ್ ಹೋಗ್ಬೇಡ. ಅದು ಅದ್ರ ಪಾಡಿಗೆ ಅದು ನಡೀತದೆ. ಅದು ಹೇಗೆ ಪ್ರಾರಂಭದಲ್ಲಿದೆ ಹಂಗೆ ನಡೀತದ ಅಂತ ನಿಶ್ಚಯ ಮಾಡಿಕೊಂಡು ಮತ್ತೆ ನಿನಗೇನು ಸಿಗ್ಬೇಕು ಅದು ಖಂಡಿತವಾಗ್ಲೂ ಸಿಗುತ್ತದೆ. ಬಾರದು ಬಪ್ಪದು, ಬಪ್ಪದು ತಪ್ಪದು ಅನ್ಕೊಂತ ಶಾಸ್ತ್ರ ಏನಿದೆಲ್ವಾ, ಈ ವಾಕ್ಯವನ್ನ ತಗೊಂಡು ಧೈರ್ಯವನ್ನು ತಂದುಕೊಂಡು ಏನ್ ಮಾಡ್ಬೇಕು, ಈ ಚಿಂತನೆಯನ್ನ ಬ್ರೇಕ್ ಮಾಡಬಾರ್ದು. ನಾವೆಲ್ಲ ಏನ್ ಮಾಡಿಬಿಡ್ತೀವಿ, ಕೆಲವೊಂದು ಸಿಚುವೇಶನ್ ಬಂದಗಳಿಗೆ ಡ್ರಾಪ್ ಆಗಿಬಿಡ್ತೀವಿ. ಈಗ ನೋಡ್ತೀವಲ್ಲ, ತುಂಬಾ ಜನ ಬಹಳ ಆಸಕ್ತಿಯಿಂದ ಪಾಠಕ್ಕೆ ಬಂದ್ಬಿಟ್ಟಿರ್ತಾರೆ. ಅದ್ರೊಂದು ಸ್ವಲ್ಪ ಏನಾರು ಅದಗಳಿಗೆ ಏನಾಗಿಬಿಡ್ತಾರೆ, ಶೇಕ್ ಆಗಿಬಿಟ್ಟು ಹಂಗೆ ಆಯ್ತು ವಿಡ್ರಾ ಮಾಡಿಬಿಡ್ತಾರ. ಯಾಕೆ ವಿಡ್ರಾ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅಷ್ಟೇ ಪ್ರಾಪ್ತಿ ಇರ್ತದ. ಕೆಲವೊಬ್ರು ಹೇಳ್ತಾ ಇದ್ರು, ವಿವೇಕ್ ಚೂಡಾಮಣಿ ಸ್ಟಾರ್ಟಿಂಗ್ ಅಲ್ಲಿ ಇರುವಾಗ, ಇದು ನಾವು 2 ಸಲ ಐತ್ರಿ, ಎರಡು ಕಡೆ ಪ್ರವಚನ ಕೇಳಿದ್ವಿ, ಕಂಪ್ಲೀಟ್ ಆಗ್ಲಿಲ್ಲ ನಮಗೆ. ಇದರಲ್ಲಿ ನಾವು ಇದನ್ನ ಕಂಪ್ಲೀಟ್ ಮಾಡ್ಬೇಕಂತ ಅಪೇಕ್ಷೆ ಅದ ಅಂತ. ಮತ್ತೆ ಇಲ್ಲಿ ಕೂಡ ಏನಾದ್ರು, ಇಲ್ಲಿ ಕೂಡ ಡ್ರಾಪ್ ಔಟ್ ಆದ್ರು. ಡ್ರಾಪ್ ಔಟ್ ಆಗಿರಂತ ಅವ್ರ ಮೇಲೆ ನಮಗೇನು ಬೇಜಾರಿಲ್ಲ. ಯಾಕಂತಂದ್ರೆ ಅವ್ರಿಗೆ ಅಷ್ಟೇ ಪ್ರಾಪ್ತಿ ಇರ್ತದೆ. ಅದು ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ, ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಯಾಕಂತಂದ್ರೆ ಯಾರು ಬರ್ಬೇಕಾದ್ರೂ ಅವ್ರಿಗೊಂದು ಪುಣ್ಯದಿಂದ ಬಂದಿರ್ತಾರೆ, ಮತ್ತೆ ಹೋಗ್ಬೇಕಾದ್ರೂ ಕೂಡ ಅವ್ರಿಗೆ ಅದು ಪುಣ್ಯ ಮುಗಿದು ಬಿಟ್ಟಿರ್ತದೆ. ಇಲ್ಲಿ ಇನ್ನೊಂದು ಕಡೆಗೆ ಇರ್ತದೆ ಅವ್ರದ್ದು ಪುಣ್ಯ, ಮೇಲೆ ಇನ್ನೊಂದು ಕಡೆಗೆ ಹೋಗ್ತಾರೆ ಅವರು. ಅವರು ಬಂದಿದ್ರು ಅಂತ ಹೇಳ್ಬಿಟ್ಟು ನಾನು ಒಬ್ಬ ಒಳ್ಳೆ ಉಪನ್ಯಾಸಕಂತ ನಾನು ಅನ್ಸ್ಕೊಳ್ಳೋದಾಗ್ಲಿ, ಅಯ್ಯೋ ಹೋಗ್ಬಿಟ್ಟಂತಂದಗಳಿಗೆ ನಾನು ಹೇಳೋದು ಸರಿ ಇಲ್ಲ ಅಂತನ್ನೋದಾಗ್ಲಿ, ಅವರು ಬರುವಿಕೆ ಹೋಗುವಿಕೆಯಿಂದ ನನ್ನ ನಿರ್ಧಾರ ಇರೋದಿಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೋಬೇಕು. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ನಿಮಗೆ, ನನ್ನ ನಿಮಿತ್ತ ಮಾಡಿಕೊಂಡು. ಅವ್ರು ಯಾರಾದ್ರೂ ಬಂದಿದ್ದಾರೆ ಅಂತಂದ್ರೆ ಅವ್ರ ಪುಣ್ಯದಿಂದ ಬಂದಿದ್ದಾರೆ, ಯಾರಾದ್ರೂ ಹೊರಟಿದ್ದಾರೆ ಅಂತಂದ್ರೆ ಅವ್ರದ್ದು ಪುಣ್ಯ ಮುಗಿದಿದೆ, ಹೊರಟಿದ್ದಾರೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಈಗ ಯಾವುದೋ ಪುಣ್ಯದಿಂದ ಎಷ್ಟು ನಾವು ಸ್ಪಿರಿಚುವಲ್ ಅಧ್ಯಾತ್ಮವನ್ನ ಕೇಳುವಂತಹ ಒಂದು ಪುಣ್ಯದಿಂದ ಪ್ರಾಪ್ತಿಯಾಗಿದೆ. ಆದರೆ ಯಾವಾಗ ಒಂದು ಟೈಮು ಇದು ಗ್ಯಾಪ್ ಆಗ್ಬೋದು, ಏನೋ ಕಟ್ ಆಗ್ಬೋದು. ಆದರೆ ಮನುಷ್ಯ ಏನ್ ಮಾಡ್ಬೇಕು, ಇವಾಗ ಹೆಚ್ಚು ತಿಳಿದಿರೋದ್ರಿಂದ ಯತ್ನ ಜಾಸ್ತಿ ಮಾಡ್ಬೇಕಂತಾರೆ ಅವ್ರು. ಕಟ್ಟಾಗಕ್ಕೆ ಬಿಡಬಾರ್ದು ಇದನ್ನ. ಈ ಚೈನನ್ನ ಕಟ್ ಮಾಡಬಾರ್ದು ನಾವು. ಈ ಚೈನನ್ನ ಕಟ್ ಮಾಡಿದೆವು, ಹಾಗೆ ಪ್ರಯತ್ನ ಮಾಡಿದ್ವು ಅಂತಂದ್ರೆ ನಮಗೆ ಮುಂದೊಂದು ದಿವಸ
ಈ ಅಧ್ಯಾಸದಿಂದ ಹೊರಗಡೆ ಬಂದು ನಾವು ಖಂಡಿತವಾಗಲೂ ಕೂಡ ಆತ್ಮಜ್ಞಾನವನ್ನ, ಆತ್ಮಸ್ವರೂಪವನ್ನ, ನಾವೇ ಆತ್ಮಸ್ವರೂಪರು ಅನ್ನುವಂತಹ ನಿಶ್ಚಯ ಆಗ್ಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.